ಹಲೋ ಸ್ನೇಹಿತರೆ, ಇಂಡಿಯಾ ಫಾರ್ IAS ಪ್ರಸ್ತುತಪಡಿಸುತ್ತಿರುವಂತಹ KAS ಡೈಲಿ ಆನ್ಸರ್ ರೈಟಿಂಗ್ಗೆ ಎಲ್ಲರಿಗೂ ಸ್ವಾಗತ. ಇಂದಿನ ದಿನ ನಾವು ಅಂದರೆ ಡೇ 14ನಲ್ಲಿ ನಾವು ಡೇ 14 ಕ್ವೆಶ್ಚನ್ ಮತ್ತು ಆನ್ಸರ್ನ ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೇವೆ. ಡೇ 14 ಕ್ವೆಶ್ಚನ್ ಬಂದು ಕ್ರಿಟಿಕಲಿ ಎಕ್ಸಾಮಿನ್ ದ ಆಬ್ಜೆಕ್ಟಿವ್ಸ್, ಪೊಟೆನ್ಷಿಯಲ್ ಬೆನಿಫಿಟ್ಸ್, ಚಾಲೆಂಜಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ಅಸೋಸಿಯೇಟೆಡ್ ವಿತ್ ಇಂಪ್ಲಿಮೆಂಟೇಷನ್ ಆಫ್ ನ್ಯಾಷನಲ್ ರಿವರ್ interlinking project, that is NRIP. The question is for 15 marks and it is 250 words. ರಾಷ್ಟ್ರೀಯ ನದಿಗಳ ಸಂಪರ್ಕ ಯೋಜನೆ, ಕನ್ನಡದಲ್ಲಿ ನೋಡೋದಾದರೆ ರಾಷ್ಟ್ರೀಯ ನದಿಗಳ ಸಂಪರ್ಕ ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿದ ಉದ್ದೇಶಗಳು, ಸಂಭಾವ್ಯ ಪ್ರಯೋಜನಗಳು, ಸವಾಲುಗಳು, ಪರಿಸರ ಕಾಳಜಿಗಳನ್ನು ವಿಮರ್ಶಾತ್ಮಕವಾಗಿ ಪರೀಕ್ಷಿಸಿ ಅಂತ ಕೇಳಿದ್ದಾರೆ. Now we will discuss the answer for the above question. So coming to the introduction ನಾವೇನು ಬರಿಬೋದು? National River Interlinking Project NRIP is a proposed solution to address India's water scarcity, drought and flood issues by transferring surplus water from water-rich regions to deficit regions. It aims to provide irrigation, enhance hydropower generation, supply drinking water and mitigate the floods and droughts. ಇಂಟ್ರೊಡಕ್ಷನಲ್ಲಿ ನಾವೇನು ಮಾಡ್ತಿದ್ದೀವಿ? ನ್ಯಾಷನಲ್ ರಿವರ್ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ ಅದರ ಮುಖ್ಯ ಉದ್ದೇಶ ಏನು ಅನ್ನೋದನ್ನು ಸಂಕ್ಷಿಪ್ತವಾಗಿ ಬರೆಯೋದರೊಂದಿಗೆ ಆನ್ಸರ್ಗೆ ಇಂಟ್ರೊಡಕ್ಷನ್ನ ಪ್ರಾರಂಭಿಸಿದ್ದೇವೆ. ನೌ ವಿ ವಿಲ್ ಅಡ್ರೆಸ್ ದಿ ಮೇಜರ್ ಡಿಮ್ಯಾಂಡ್ ಆಫ್ ದ ಕ್ವೆಶ್ಚನ್. ಸೊ ಇನ್ ದ ಡಿಮ್ಯಾಂಡ್ ಆಫ್ ದ ಕ್ವೆಶ್ಚನ್ ದೇ ಹ್ಯಾವ್ ಆಸ್ಕ್ ಟು ರೈಟ್ ದಿ ಅಬ್ಜೆಕ್ಟಿವ್ಸ್ನ ನೋಡೋದಾದರೆ, ಉದ್ದೇಶಗಳನ್ನು ನೋಡೋದಾದರೆ, ರೀಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ ಫಾರ್ ಅಗ್ರಿಕಲ್ಚರ್, ಹೈಡ್ರೋ ಪವರ್ ಆ್ಯಂಡ್ ಡ್ರಿಂಕಿಂಗ್ ವಾಟರ್ ನೀಡ್ಸ್ ಫ್ರಾಮ್ ವಾಟರ್ ಸರ್ಪ್ಲಸ್ rivers to water deficit rivers through the interlinking of rivers. Then it helps to mitigate the floods and droughts and development of inland navigation routes for economic benefits. So these are the three broad objectives of the interlinking of rivers. In ಇದರ potential benefits na nododadre, it enhances agricultural productivity by providing irrigation in water scarce areas, and also it helps in ensuring food security. The second one is hydropower generation. The interlinking of rivers project, it involves the construction of large dams, both large and small dams. So these dams can be used for the generation of hydroelectricity. So this helps in adding renewable energy capacity in India. Then water security. So it reduces the regional water imbalances. For example, Himalayan rivers in the northern Indian plain ವಾಟರ್ ಅವೈಲಬಿಲಿಟಿ ಜಾಸ್ತಿ ಇದೆ, ಅದೇ ರೀತಿ ಬುಂದೇಲ್ಖಂಡ್ ರೀಜನಲ್ಲಿ ವಾಟರ್ ಸ್ಕ್ಯಾರ್ಸಿಟಿ ಇದೆ. ಸೊ ಇವಾಗ ಹಿಮಾಲಯನ್ ರಿವರ್ಸ್ನ ಬುಂದೇಲ್ಖಂಡ್ ರೀಜನ್ಗೆ ಕನೆಕ್ಟ್ ಮಾಡೋದ್ರ ಮುಖಾಂತರ ಅಲ್ಲಿ ಇರ್ತಕ್ಕಂತಹ ವಾಟರ್ ಸ್ಕ್ಯಾರ್ಸಿಟಿನ, ವಾಟರ್ ಇಂಬ್ಯಾಲೆನ್ಸ್ನ ಸರಿದೂಗಿಸುವುದು ಅನ್ನೋದು ಒಂದು ಉದ್ದೇಶವಾಗಿದೆ. ದೆನ್ ಫ್ಲಡ್ ಮ್ಯಾನೇಜ್ಮೆಂಟ್. ಸೊ ದ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್, ಇಟ್ ಹೆಲ್ಪ್ಸ್ ಇನ್ ಮ್ಯಾನೇಜಿಂಗ್ ದಿ ಫ್ಲಡ್. ಇಟ್ ಕಂಟ್ರೋಲ್ಸ್ ಎಕ್ಸೆಸ್ ವಾಟರ್ ಡ್ಯೂರಿಂಗ್ ಮಾನ್ಸೂನ್ಸ್. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಕೋಸಿ ರಿವರ್ ಬಂದು ಬಿಹಾರದಲ್ಲಿ ತುಂಬ ಫ್ಲಡ್ಸ್ ಕ್ರಿಯೇಟ್ ಮಾಡ್ತಿರುತ್ತೆ. ಈ ಕೋಸಿ ರಿವರನ್ನು ಅದರ ಪಕ್ಕದಲ್ಲಿ ಇರ್ತಕ್ಕಂತಹ ಇನ್ನೊಂದು ರಿವರ್ಗೆ, ಸೊ ವಾಟರ್ ಡಿಫಿಸಿಟ್ ಇರ್ತಕ್ಕಂಥ ರಿವರ್ಗೆ ಕನೆಕ್ಟ್ ಮಾಡೋದ್ರ ಮುಖಾಂತರ ಕೋಸಿ ನದಿಯಿಂದ ಆಗ್ತಕ್ಕಂತಹ ಪ್ರವಾಹವನ್ನು ಕಡಿಮೆ ಮಾಡುವ ಎಲ್ಲ ಸಾಧ್ಯತೆಗಳು ಇವೆ. ದ ನೆಕ್ಸ್ಟ್ ಪೊಟೆನ್ಷಿಯಲ್ ಬೆನಿಫಿಟ್ ಈಸ್ ಇನ್ಲ್ಯಾಂಡ್ ನ್ಯಾವಿಗೇಷನ್. ಸೊ ಕನೆಕ್ಟಿಂಗ್ ರಿವರ್ಸ್ ಹೆಲ್ಪ್ಸ್ ಇನ್ ಪ್ರೊವೈಡಿಂಗ್ ಇನ್ಲ್ಯಾಂಡ್ ನ್ಯಾವಿಗೇಷನ್ ಥ್ರೂ ಬೋಟ್ಸ್ ಆ್ಯಂಡ್ ಫೆರ್ರೀಸ್. This promotes trade and reduces transportation costs. So these are the few potential benefits of the interlinking of the rivers. So this national interlinking of river project, it envisages 30 links all over India. So it has two components, that is Himalayan river component and Peninsular river component. ಮ್ಯಾಪಲ್ಲಿ ನಾವು ನೋಡ್ಬೋದು, ಬ್ಲೂ ಕಲರಲ್ಲಿ ಇರ್ತಕ್ಕಂಥದ್ದು ಸ್ವಾಭಾವಿಕ ನದಿಗಳು ಮತ್ತು ರೆಡ್ ಕಲರಲ್ಲಿ ತೋರಿಸಿದ್ದು ಈ ನದಿಗಳನ್ನು ಇಂಟರ್ಲಿಂಕ್ ಮಾಡ್ತಕ್ಕಂತಹ ಲೈನ್ಸ್ಗಳು. ಆ್ಯಸ್ ಅ ಪಾರ್ಟ್ ಆಫ್ ಇಂಟರ್ಲಿಂಕಿಂಗ್ ಆಫ್ ದಿಸ್ ಪ್ರಾಜೆಕ್ಟ್, ಇವಾಗ ಆಲ್ರೆಡಿ ಇಂಡಿಯಾದಲ್ಲಿ ಕೇನ್ ಮತ್ತು ಬೇಟ್ವಾ ರಿವರ್ನ ಮಧ್ಯಪ್ರದೇಶ್ ಮತ್ತು ಉತ್ತರ ಪ್ರದೇಶಲ್ಲಿ ಲಿಂಕ್ ಮಾಡಲಾಗ್ತಿದೆ. ಸೊ ಕರೆಂಟ್ ಅಫೇರ್ಸ್ ನೀವೆಲ್ಲ ಓದ್ತಾ ಇದ್ದರೆ ಎಲ್ಲರೂ ಓದಿರ್ತೀರ ಕೇನ್ ಬೇಟ್ವಾ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ ಬಗ್ಗೆ. ನೌ ವಿ ವಿಲ್ ಡಿಸ್ಕಸ್ ಚಾಲೆಂಜಸ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ಅಸೋಸಿಯೇಟೆಡ್ ವಿತ್ ಇಂಟರ್ಲಿಂಕಿಂಗ್ ಆಫ್ ದ ರಿವರ್ಸ್. ಸೊ ಇವಾಗ ನದಿಗಳನ್ನು ಜೋಡಣೆ ಮಾಡೋಕ್ಕೆ ಹೊರಟ್ರೆ ಅದರಿಂದ ಯಾವ ರೀತಿ ಚಾಲೆಂಜಸ್ ಅರೈಸ್ ಆಗುತ್ತೆ, ಎನ್ವಿರಾನ್ಮೆಂಟಲ್ ಯಾವ ರೀತಿ, ಪರಿಸರಕ್ಕೆ ಯಾವ ರೀತಿ ಹಾನಿ ಆಗುತ್ತೆ ಅನ್ನೋದನ್ನು ನಾವು ಸ್ಟಡಿ ಮಾಡೋಣ. ದ ಫಸ್ಟ್ ಒನ್ ಈಸ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ಸ್. ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ಸ್ನ ನೋಡೋದಾದರೆ, ಸೊ ದೇರ್ ಈಸ್ ಅ
ಥ್ರೆಟ್ ಟು ಡಿಫಾರೆಸ್ಟ್ ಅಂದರೆ ಪೊಟೆನ್ಷಿಯಲ್ ಡಿಫಾರೆಸ್ಟೇಷನ್. ಸೊ ಇವಾಗ ರಿವರ್ನ ಇಂಟರ್ಲಿಂಕ್ ಮಾಡಬೇಕಾದ್ರೆ ಡಿಫಾರೆಸ್ಟೇಷನ್ ಮಾಡಬೇಕಾಗತ್ತೆ. ಸೊ ದಿಸ್ ಲೆಡ್ಸ್ ಟು ದಿ ಲಾಸ್ ಆಫ್ ಬಯೋಡೈವರ್ಸಿಟಿ and also disruption of ecosystems. Then coming to the social issues na nododadre displacement of communities, especially the tribal people who are residing in forest and also people who are residing in villages. ಸೊ ಯಾವ ವಿಲೇಜಸ್ ಅಲ್ಲಿ ಈ ನದಿ ಜೋಡಣೆ ಹಾದು ಹೋಗುತ್ತೆ ಆ ಎಲ್ಲ ವಿಲೇಜಸ್ನ ಡಿಸ್ಪ್ಲೇಸ್ ಮಾಡಬೇಕಾಗತ್ತೆ, ಅಲ್ಲಿರ್ತಕ್ಕಂಥ ಜನರನ್ನು ಡಿಸ್ಪ್ಲೇಸ್ ಮಾಡಬೇಕಾಗತ್ತೆ. ಆ್ಯಂಡ್ ಲಾಸ್ ಆಫ್ ಲೈವ್ಲಿಹುಡ್ಸ್. ಸೊ ಅಲ್ಲಿರ್ತಕ್ಕಂಥ ಜನರನ್ನು ಡಿಸ್ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, ಅವರ ಲೈವ್ಲಿಹುಡ್ ಅಂದರೆ ಜೀವನೋಪಾಯ ಏನಾಗುತ್ತೆ ಅವರು ಕಳೆದುಕೊಳ್ತಾರೆ. ಕಮಿಂಗ್ ಟು ದಿ ಟೆಕ್ನಿಕಲ್ ಫೀಸಿಬಿಲಿಟಿ ನೋಡೋದಾದರೆ, ಸೊ ಇಟ್ ಇನ್ವಾಲ್ವ್ಸ್ ಕಾಂಪ್ಲೆಕ್ಸ್ ಇಂಜಿನಿಯರಿಂಗ್ ಚಾಲೆಂಜಸ್ ಇನ್ ಕನೆಕ್ಟಿಂಗ್ ರಿವರ್ಸ್. ಏನಕ್ಕಂತಂದರೆ ನದಿಗಳು ಸ್ವಾಭಾವಿಕವಾಗಿ ಎತ್ತರದ ಪ್ರದೇಶದಿಂದ ತಗ್ಗು ಪ್ರದೇಶಕ್ಕೆ ಹರಿತಿರುತ್ತವೆ. ಸೊ ಇವಾಗ ನಾವು ಏನು ಮಾಡ್ತಿದ್ದೀವಿ, ರಿವರ್ನ ಕನೆಕ್ಟ್ ಮಾಡಬೇಕು ಅಂತಂದರೆ ಎತ್ತರದ ಪ್ರದೇಶದಲ್ಲಿ ಇರ್ತಕ್ಕಂಥ ರಿವರನ್ನು ತಗ್ಗು ಪ್ರದೇಶದ ರಿವರ್ಗೆ ಕನೆಕ್ಟ್ ಮಾಡಬೇಕಾಗತ್ತೆ. ಬಟ್ ಭಾರತದಲ್ಲಿ ಎಲ್ಲ ನದಿಗಳು ಆ ರೀತಿ ಸಿಚುವೇಟ್ ಆಗದೇ ಇರೋದ್ರಿಂದ ಕೆಲವೊಂದು ನದಿ ಅಂದರೆ ಈಗ ಸರ್ಪ್ಲಸ್ ವಾಟರ್ ಇರ್ತಕ್ಕಂತಹ ನದಿ, ಹೆಚ್ಚುವರಿ ನೀರು ಇರ್ತಕ್ಕಂಥ ನದಿ ತಗ್ಗು ಪ್ರದೇಶದಲ್ಲಿದ್ದರೆ ಅದನ್ನು ಕಡಿಮೆ ನೀರಿರ್ತಕ್ಕಂಥ ಎತ್ತರದ ನದಿಯ ಪ್ರದೇಶಕ್ಕೆ ಸಾಗಣೆ ಮಾಡಬೇಕಂತಂದರೆ ಡ್ಯಾಮ್ನ ಕನ್ಸ್ಟ್ರಕ್ಷನ್ ಮಾಡಿ ಆ ಡ್ಯಾಮ್ಗೆ ನೀರನ್ನ ಪಂಪ್ ಮಾಡಬೇಕಾಗತ್ತೆ. ಸೊ ಇಂಜಿನಿಯರಿಂಗ್ ಇದು ತುಂಬ ಕಾಂಪ್ಲೆಕ್ಸ್ ಒಂದು ಚಾಲೆಂಜಸ್ನ ಇಂಪೋಸ್ ಮಾಡೋದ್ರಿಂದ ಟೆಕ್ನಿಕಲ್ ಫೀಸಿಬಿಲಿಟಿ ತುಂಬ ಕಡಿಮೆ ಇರುತ್ತೆ. ದ ನೆಕ್ಸ್ಟ್ ಚಾಲೆಂಜ್ ಇಸ್ ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ಸ್. ಸೊ ಇವಾಗ ಆಲ್ರೆಡಿ ನದಿಗಳ ನೀರನ್ನು ಹಂಚಿಕೆ ಮಾಡಿಕೊಳ್ಳೋದ್ರಲ್ಲಿ ಕೆಲವು ರಾಜ್ಯಗಳ ಮಧ್ಯೆ ವಿವಾದ ಇದೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಕಾವೇರಿ ನದಿಯ ಹಂಚಿಕೆಯಲ್ಲಿ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದ ಮಧ್ಯೆ ವಿವಾದವಿದೆ. ಸೊ ಇವಾಗ ನಾವು ನದಿಗಳನ್ನು ಜೋಡಣೆ ಮಾಡಲಿಕ್ಕೆ ಹೊರಟ್ರೆ ಈ ವಿವಾದಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ದೆನ್ ಕಾಸ್ಟ್ ಆ್ಯಂಡ್ ಫೈನಾನ್ಸಿಂಗ್. ಸೊ ಈ ಇಂಟರ್ಲಿಂಕಿಂಗ್ ಆಫ್ ರಿವರ್ ಪ್ರಾಜೆಕ್ಟ್ ಇಟ್ಸ್ ರಿಕ್ವೈರ್ಸ್ ಹೈ ಇನಿಷಿಯಲ್ ಕಾಸ್ಟ್ ಆ್ಯಂಡ್ ಫೈನಾನ್ಷಿಯಲ್ ಸಸ್ಟೈನಬಿಲಿಟಿ ಕನ್ಸರ್ನ್ಸ್. ಸೊ ಇಷ್ಟೆಲ್ಲ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಅದರ ರಿಟರ್ನ್ಸ್ ಬರುತ್ತಾ ಅನ್ನೋದು ಕ್ವಶನ್ ಮಾರ್ಕ್. ಸೊ ದಟ್ ಈಸ್ ಒನ್ ಆಫ್ ದಿ challenges of the interlinking of the rivers. Coming to the climate change and feasibility. So impact on river flow. ಏನಾಗ್ತಾ ಇದೆ, unpredictable rainfall. Because of the climate change there is unpredictable rainfall patterns. So this is affecting the water availability and the success of the interlinking projects. So increased water stress. What is happening these days? The climate change, it is exacerbating water scarcity in many parts of the India, and this impacting the feasibility of the large scale projects like interlinking of the rivers. So these are the few challenges and environmental concerns associated with interlinking project. Now we will discuss the conclusion. So conclusion alli ಏನು ಬರಿಬೋದು, the NRIP holds the potential to address India's water distribution challenges, its environmental, social and technical hurdles along with interstate conflicts and climate change impacts pose a significant concerns ಅಂತ ಬರೀಬೇಕು. ದೆನ್ ಇದರೊಂದಿಗೆ ಈ ನ್ಯಾಷನಲ್ ರಿವರ್ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ಸ್ಗೆ ಕಾಂಪ್ಲಿಮೆಂಟರಿಯಾಗಿ ನಾವು ಏನೇನೆಲ್ಲ ಮೆಜರ್ಸ್ ತೊಗೋಬೋದು ಅನ್ನೋದನ್ನು ಕೂಡ ಇಲ್ಲಿ ಬರಿಬೋದು. ಸಚ್ ಆಸ್ ವಾಟರ್ ಕನ್ಸರ್ವೇಷನ್, ಗ್ರೌಂಡ್ ವಾಟರ್ ಮ್ಯಾನೇಜ್ಮೆಂಟ್, ಇಂಪ್ರೂವ್ಡ್ ಇರಿಗೇಷನ್ ಟೆಕ್ನಿಕ್ಸ್ ಶುಡ್ ಬಿ ಕನ್ಸಿಡರ್ಡ್ ಅಲಾಂಗ್ ವಿತ್ ಇಂಟರ್ಲಿಂಕಿಂಗ್ ಆಫ್ ದ ರಿವರ್ಸ್ ಅಂತ ಬರೆದು ಕನ್ಕ್ಲೂಡ್ ಮಾಡಬೇಕಾಗತ್ತೆ. ಸೊ ಇದುವರೆಗೂ ನಾವು ಆನ್ಸರ್ನ ಇಂಗ್ಲೀಷಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಮುಂದಿನ ಕೆಲವು ಸ್ಲೈಡ್ಸ್ಗಳಲ್ಲಿ ಆನ್ಸರ್ಸ್ನ ಕನ್ನಡ ಅನುವಾದವನ್ನು ಕೊಡಲಾಗಿದೆ. Thank you for watching. We will meet again while discussing the day 15 answer.